ನಂಜನಗೂಡಿಗೆ ಹೋಗೋ ಟೈಮಲ್ಲೇ ಅಲ್ಲಿ ಟಿಕೆಟು ಒಬ್ಬರು ಸ್ಪೆಷಲ್ ದರ್ಶನ ಅಲ್ಲಿ ಹೋದಾಗ ಅಲ್ಲಿ ನಡೆಯೋ ಅವ್ಯವಹಾರಗಳು ಕಣ್ಣಲ್ಲೇ ನೋಡ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ನಾವು ಏನಕ್ಕಾರ ದೇವಸ್ಥಾನಕ್ಕೆ ಬರ್ತೀವೋ ಅನ್ಸ್ಬಿಡ್ತದೆ. ಪರ್ಸ್ನಲ್ಲು ಅವ್ರ ಮೊಬೈಲ್ ತೆಗೆದ್ಬಿಟ್ಟು ಅವ್ರ ಪರ್ಸ್ನಲ್ಗೆ ಗೂಗಲ್ ಪೇ ಮಾಡ್ಕೋತಾರೆ. ಸರ್ಕಾರಕ್ಕೂ ಹೋಗ್ತಾ ಇಲ್ಲ ಅದು ದುಡ್ಡೋದು. ಟ್ರಸ್ಟ್ ಇದಕ್ಕೆ ಮುಜರಾಯಿ ಇಲಾಖೆಗೆ ₹1 ಹೋಗ್ತಾ ಇಲ್ಲ, ಉಂಡಿಗೂ ಹೋಗ್ತಾ ಇಲ್ಲ. ಉಂಡಿಗೆ ಹೋದ್ರಾದ್ರೂ ಸಮಾಧಾನ ಆಯ್ತದೆ, ಇಲ್ಲ ಮುಜರಾಯಿ ಇಲಾಖೆಗಾರ ಹೋದ್ರೆ ಸಮಾಧಾನ ಆಯ್ತದೆ. ಅಲ್ಲಿ ಪರ್ಸ್ನಲ್ ವ್ಯವಹಾರ ನಡೀತಿದೆ. ನಾವು ಬೇಡಿ ನಾವು ಗೂಗಲ್ ಪೇ ವ್ಯವಹಾರ ಬೇಡ, ಕ್ಯೂವಲ್ಲೇ ಹೋಗೋದ ಅಂದ್ಬಿಟ್ಟಿದ್ದೇನೆ. ಬೇರೆ ಕ್ಯೂವಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನಡೀತಾ ಇರೋ ಅವ್ಯವಹಾರಗಳು ನಿಲ್ಲಿಸ್ಬೇಕು. ಆಮೇಲೆ ದೇವ್ರಿಗೆ ನೀವು ಯಾವುದೇ ದೇವಸ್ಥಾನ ಆಗಿರಲಿ, ದುಡ್ಡು ಮಡಿಕೊಂಡು ಹೋದ್ರೆ ಮಾತ್ರ ದರ್ಶನ ಆಯ್ತದೆ ಅನ್ನೋದನ್ನ ಮನ್ಸಲ್ಲಿ ತೆಗಿಬೇಕು ಜನಕ್ಕೆ ಅನ್ನೋ ಆ ಥರ ಕೆಲಸ ಸರ್ಕಾರದವ್ರು ಮಾಡಬೇಕು. ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ₹1 ಖರ್ಚಿಲ್ಲದೆ ಮನೆ ಸೇರ್ತೀವಿ ಅನ್ನೋದು ಅನುಭವ ಆಗಬೇಕು ಸರ್. ಸರ್ ನಂಜನಗೂಡು ನಾವು ಮೈಸೂರು ಜನತೆ ಆಗಿ ದಕ್ಷಿಣ ಕಾಶಿ ಅಂತ ಹೇಳಿ ಭಾಳ ನಂಬಿದ್ದೀವಿ. ನಂಜನಗೂಡು ನಂಜುಂಡೇಶ್ವರ ಮತ್ತು ಅಕ್ಕಿಂ ನಂಜುಂಡ ಅಂತ ಬೇರೆ ಒಂದು ಹೆಸರಿದೆ. ಏನೇ ಕಾಯಿಲೆಗಳಿರಲಿ, ಏನೇ ಇದ್ದರೂ ಅಲ್ಲಿ ಹೋಗಿ ಹರಕೆ ಕಟ್ಕೊಂಡು ಹೋಗಿ ನಾವು ಅಲ್ಲಿ ಸ್ನಾನ ಮಾಡಿ ದೇವ್ರಿಗೆ ಹೋಗಿ ಹರಕೆ ಕಟ್ಕೊಂಡ್ರೆ ಅದು ಪರಿಹರಿಸ್ತದೆ, ಬೇಗ ಗುಣ ಆಯ್ತದೆ ಅನ್ನೋದು ಭಾಳ ನಂಬಿಕೆ ಇದೆ. ಹಾಗಾಗಿ ನಾವೆಲ್ಲ ನಂಜನಗೂಡಿಗೆ ಭಾಳ ಹೋಗ್ತೀವಿ. ಆದರೆ ಹೋಗೋ ಟೈಮಲ್ಲಿ ಭಾಳ ಅನುಭವ ಆಗುತ್ತೆ ಸರ್. ಅಲ್ಲಿ ಏನಕ್ಕೆ ಅಂದರೆ ನಂಜನಗೂಡಿಗೆ ಹೋಗೋ ಟೈಮಲ್ಲೇ ಅಲ್ಲಿ ಟಿಕೆಟು ಒಬ್ಬರು ಸ್ಪೆಷಲ್ ದರ್ಶನ, ಇನ್ನೊಬ್ಬರು ಮಾಮೂಲಿ ದರ್ಶನ ಅಂತ ಎಲ್ಲ ಸುಮಾರು ದರ್ಶನ ಅಂದ್ಬಿಟ್ಟಿದ್ದೇನೆ. ಸುಮಾರು ಕ್ಯೂಗಳು ಮಾಡಿಸಿರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ನಡೆಯೋ ಅವ್ಯವಹಾರಗಳು ಕಣ್ಣಲ್ಲೇ ನೋಡ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ನಾವು ಏನಕ್ಕಾರ ದೇವಸ್ಥಾನಕ್ಕೆ ಬರ್ತೀವೋ ಅನ್ಸ್ಬಿಡ್ತದೆ. ಹೋದರೆ ಸರ್ ಗೂಗಲ್ ಪೇ ವ್ಯವಹಾರಗಳು ನಡೀತದೆ ಸರ್. ಪರ್ಸ್ನಲ್ಲು ಅವ್ರ ಮೊಬೈಲ್ ತೆಗೆದ್ಬಿಟ್ಟು ಅವ್ರ ಪರ್ಸ್ನಲ್ಗೆ ಗೂಗಲ್ ಪೇ ಮಾಡ್ಕೋತಾರೆ. ಗೂಗಲ್ ಪೇ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ. ದೇವಸ್ಥಾನಕ್ಕೆ ದುಡ್ಡು ಸರ್ಕಾರಕ್ಕೂ ಹೋಗ್ತಾ ಇಲ್ಲ ಅದು ದುಡ್ಡೋದು. ಟ್ರಸ್ಟ್ ಇದಕ್ಕೆ ಮುಜರಾಯಿ ಇಲಾಖೆಗೆ ₹1 ಹೋಗ್ತಾ ಇಲ್ಲ, ಉಂಡಿಗೂ ಹೋಗ್ತಾ ಇಲ್ಲ. ಉಂಡಿಗೆ ಹೋದ್ರಾದ್ರೂ ಸಮಾಧಾನ ಆಯ್ತದೆ, ಇಲ್ಲ ಮುಜರಾಯಿ ಇಲಾಖೆಗಾರ ಹೋದರೆ ಸಮಾಧಾನ ಆಯ್ತದೆ. ಅಲ್ಲಿ ಪರ್ಸ್ನಲ್ ವ್ಯವಹಾರ ನಡೀತಿದೆ. ನಾನು ಇದನ್ನ ಪ್ರಕಾಶ್ ರಾಜ್ ಅರಸ್ ಅಂದ್ಬಿಟ್ಟು ಅಲ್ಲಿ ಕೌನ್ಸಿಲವರು ಅವರು ಮತ್ತು ಸುಮಾರು ಜನ DC ಸಾಹೇಬ್ರಿಗೂ ಅದನ್ನು ಗಮನಕ್ಕೆ ತರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಹೋದಾಗಲೇ ನಾವೊಂದು 10 ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋದಾಗ ಎಕ್ಸ್ಟ್ರಾ ಗೂಗಲ್ ಪೇ ವ್ಯವಹಾರ ಮಾತಾಡಿದ್ರು. ನಾವು ಬೇಡಿ ನಾವು ಗೂಗಲ್ ಪೇ ವ್ಯವಹಾರ ಬೇಡ, ಕ್ಯೂವಲ್ಲೇ ಹೋಗೋದ ಅಂದ್ಬಿಟ್ಟಿದ್ದೇನೆ. ಬೇರೆ ಕ್ಯೂವಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆದರೆ ಇದು ಮಾತ್ರ ಸರ್ಕಾರದವರೇ ಎಚ್ಚೆತ್ಕೊಂಡು ಅಲ್ಲಿ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಅಲ್ಲಿ ನಡೀತಾ ಇರೋ ಅವ್ಯವಹಾರಗಳು ನಿಲ್ಲಿಸ್ಬೇಕು. ಆಮೇಲೆ ದೇವ್ರಿಗೆ ನೀವು ಯಾವುದೇ ದೇವಸ್ಥಾನ ಆಗಿರಲಿ, ದುಡ್ಡು ಮಡಿಕೊಂಡು ಹೋದರೆ ಮಾತ್ರ ದರ್ಶನ ಆಯ್ತದೆ ಅನ್ನೋದನ್ನ ಮನ್ಸಲ್ಲಿ ತೆಗಿಬೇಕು ಜನಕ್ಕೆ ಅನ್ನೋ ಆ ಥರ ಕೆಲಸ ಸರ್ಕಾರದವ್ರು ಮಾಡಬೇಕು. ಸರ್ಕಾರಕ್ಕೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟವ್ರು ಮಾಡಿದ್ರೆ ಆ ಒಂದು ದೇವಸ್ಥಾನ ಅನ್ನೋದಕ್ಕೆ ಒಂದು ಬೆಲೆ ಬರುತ್ತೆ. ಆಮೇಲೆ ದೇವಸ್ಥಾನ ಅನ್ನೋದಕ್ಕೆ ಒಂದು ಜನಗಳಿಗೆ ಹೋಗ್ಬೇಕು ಅನ್ನೋದು ಮನಸ್ಸೇ ಕಮ್ಮಿ ಆಗ್ಬಿಡ್ತಾ ಇದೆ. ಆದರೆ ಜನ ಎತ್ತಿನ ಜನ ಜಾಸ್ತಿ ಹೋಗ್ಬೇಕು ದೇವಸ್ಥಾನಕ್ಕೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನಿಸ್ತಾ ಇದೆ, ಹೋಗ್ತಾವ್ರೆ. ಆದರೆ ಹೋಗ್ಬಿಟ್ಟು ಬಂದಾಗ ಬೇಜಾರಾಗ್ತಾಯಿದೆ. ಹೋಗ್ಬಿಟ್ಟು ಬಂದಾಗ ನಮಗೆ ಪಾಸಿಟಿವ್ ಎನರ್ಜಿ ಬರಬೇಕು. ಬಂದಿದ್ದೀವಿ, ದೇವರು ಒಳ್ಳೇದು ಮಾಡೋನಪ್ಪ, ಏನೂ ಇಲ್ಲ ಹಂಗೆ ಅಂದ್ಕೊಂಡು. ಆದರೆ ಒಬ್ಬ ಸಾಮಾನ್ಯ ಬಡವ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ ಸರ್. ಇವಾಗ ಹೋದರೆ ದುಡ್ಡು ಮಡಿಕೋಬೇಕು, ಅವನು ಕಾಯ್ಬೇಕು, ಅವನು ಕಾಯ್ಕೋಬೇಕು. ಇಲ್ಲ ವಾರ ಇಲ್ಲಿ ನೋಡಿ, ನೀವು ಬಿಡ್ತೀರೋ ಚಾಮುಂಡಿ ಬೆಟ್ಟಕ್ಕೆ ಶುಕ್ರವಾರ ಹೋಗೋಕ್ಕಾಗಲ್ಲ, ನಂಜನಗೂಡಿಗೆ ಸೋಮವಾರ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ವಿಪರೀತ ರಶು. ಆ ರಶಲ್ಲಿ ದುಡ್ಡು ಮಡಿಕೆ ಹೋಗ್ಬೇಕು ಅನಿಸ್ತದೆ. ಆ ದುಡ್ಡು VIP ದರ್ಶನಕ್ಕೆ. ಅದೇ ನೀವೇನಾದರೂ ದುಡ್ಡನ್ನು ಉಳಿಸ್ಬೇಕು ಅನ್ನೋದಾದರೆ ಮಂಗಳವಾರ ನಂಜನಗೂಡಿಗೆ ಹೋಗ್ಬೇಕು, ಸೋಮವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ವಾರದ ದಿನ ಮಾತ್ರ ದರ್ಶನ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಬಂದು ಕೂತೈತೆ. ದಯಮಾಡಿ ಇದನ್ನು ತಪ್ಪಿಸಿ ನಾವು ದೇವ್ರ ಮೇಲೆ ಇನ್ನೂ ಹೆಚ್ಚಿನ ಭಕ್ತಿ, ನಮ್ಮ ಹಿಂದೂಗಳಿಗೆ ದೇವ್ರ ಮೇಲೆ ಭಕ್ತಿ ಬರಬೇಕು. ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ₹1 ಖರ್ಚಿಲ್ಲದೆ ಮನೆ ಸೇರ್ತೀವಿ ಅನ್ನೋದು ಅನುಭವ ಆಗಬೇಕು ಸರ್. ಆ ಹೆಸರಲ್ಲಿ ಭ್ರಷ್ಟಾಚಾರ ಮಾಡುವಂಥ ಈ ಪುರೋಹಿತರುಗಳು ಇವರಿಗೆಲ್ಲ ಏನು ಹೇಳ್ತೀರಾ ಸರ್? ಅವ್ರಿಗೆಲ್ಲ ಭಗವಂತನೇ ಬುದ್ಧಿ ಕೊಡಬೇಕು. ನಮ್ಮ ಮೈಸೂರು ಚಾಮುಂಡೇಶ್ವರಿ ಅಮ್ಮ, ನಂಜನಗೂಡು ನಂಜುಂಡೇಶ್ವರ ಅವರಿಂದನೇ ಪ್ರಾರಂಭ ಆಗಬೇಕು. ಇದು ಅಲ್ಲಿ ಅರ್ಚಕರು ಇರ್ತಾರಲ್ಲ, ಪುರೋಹಿತರು ಇರ್ತಾರಲ್ಲ, ಅವರಿಂದನೇ ಪ್ರಾರಂಭ ಆಗಬೇಕು. ನಮ್ಮ ಹಿಂದುತ್ವ ಕಾಪಾಡಬೇಕು. ಆಮೇಲೆ ಏನಂತಾರೆ ಅವರು, ಇದನ್ನು ಏನು ದೇವಸ್ಥಾನಕ್ಕೆ ಬಂದಾಗ ದೇವ್ರಿಗೂ ಭಕ್ತರಿಗೆ ಅವ್ರಿಗೆ ಸಮಾಧಾನ ಆಗಂಗೆ ಪ್ರತಿಯೊಂದು ಮಾಡಿ ಅವರು
ಪೂಜೆ ಪುನಸ್ಕಾರ ಆಗಿರ್ಬೋದು, ಇನ್ನೊಂದೇನೋ ಮಾಡಿ ಯಾರೇ ಇವಾಗ ಸರ್ ಪ್ರತಿಯೊಬ್ಬರ ಹತ್ರ ಕಾಸಿರಲ್ಲ ಸರ್, ದುಡ್ಡಿರಲ್ಲ, ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ ಏನೋ ನೋವು ಸಮಸ್ಯೆಗಳು ಇರ್ತದೆ, ಆ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೋಬೇಕು, ದೇವ್ರ ಹತ್ರ ಹೇಳ್ಕೋಬೇಕು ಅಂತ ಬರ್ತಾರೆ. ಆದರೆ ಅಲ್ಲಿ ಹೋದಾಗ ಜೋಬ್ ಖಾಲಿ ಆದಾಗ ಇನ್ನೂ ಬೇಜಾರಾಗ್ಬಿಡ್ತಾರೆ. ಹಾಗಾಗಿ ದಯಮಾಡಿ ಅದನ್ನು ಕಂಟ್ರೋಲ್ ಆಗಬೇಕು ಅಂತ ಕೇಳ್ಕೊತೀನಿ ಸರ್.